ಬೈ ಸೆಲ್ಲಿಂಗ್ ಇಟ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಬ್ರಾಡ್. ಸೊ ಅದನ್ನು ನಾವಿಲ್ಲಿ ಎಕ್ಸ್ ಐ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದಿಷ್ಟು ಆ್ಯಡಪ್ ಮಾಡ್ಕೋಬೇಕು. ಏನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, ಆಮೇಲೆ ಇನ್ನೊಂದೇನಿದೆ ಅಲ್ಲ ಎಕ್ಸ್ಪೋರ್ಟ್ ರೆವೆನ್ಯೂ, ಇದಿಷ್ಟು ಆ್ಯಡ್ ಮಾಡಿದಾಗ ನಮಗೆ ಎಕ್ಸ್ಪೆಂಡಿಚರ್ ಮೆಥಡ್ ಪ್ರಕಾರ ಜಿ ಡಿ ಪಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ನಾವೇನು ಹೇಳ್ತೀವಿ ನೆಕ್ಸ್ಟು, ದಸ್ ದ ಸಮ್ ಟೋಟಲ್ ಆಫ್ ದ ರೆವೆನ್ಯೂಸ್ ದಟ್ ದ ಫರ್ಮ್ ಐ ಅರ್ನ್ಸ್ ಇಸ್ ಗಿವನ್ ಬೈ ಆರ್ ವಿ ಐ ಅಂತ ಬರಿತೀವಿ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಏನು ಬರಿಬೋದು ನಾವು ಅಂದರೆ ಸಮೇಷನ್ ತಗೋಬೇಕು. ದಸ್ ದ ಸಮ್ ಟೋಟಲ್ ಆಫ್ thus the sum total of the revenues that the firm I earns is given by as what ಆರ್ ವಿ ಐ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಸಮ್ ಟೋಟಲ್ ತೊಗೋತೀವಲ್ವ ಅದನ್ನು ನಾನೇನು ಡಿನೋಟ್ ಮಾಡ್ತಿದ್ದೀನಿ, ಆರ್ ವಿ ಐ ಅಂತ ಹೇಳ್ಬಿಟ್ಟು. ಆರ್ ವಿ ಐ ಇಸ್ ಈಕ್ವಲ್ ಟು ಸಮ್ ಟೋಟಲ್ ಆಫ್ ಫೈನಲ್ ಕನ್ಸಂಪ್ಷನ್ ಅಲ್ವಾ. ಫೈನಲ್ ಕನ್ಸಂಪ್ಷನ್ ಆಮೇಲೆ ಏನು ಬರುತ್ತೆ, ಇನ್ವೆಸ್ಟ್ಮೆಂಟ್, ಆಮೇಲೆ ಗೌರ್ಮೆಂಟ್ ಅಲ್ವಾ. ಸೊ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಆದ ನಂತರ ಗೌರ್ಮೆಂಟ್, ದೆನ್ ವಿ ವಿಲ್ ಹ್ಯಾವ್ ವಾಟ್, export revenue and export expenditures. Export expenditures received by the firm I. ಸೊ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ 3 ಮೆಥಡ್ಸ್ ಇದೆ, ಎಕ್ಸ್ಪೆಂಡಿಚರ್ ಮೆಥಡ್, ಇನ್ಕಮ್ ಮೆಥಡ್, ಪ್ರಾಡಕ್ಟ್ ಮೆಥಡ್. ನಾವಿಲ್ಲಿ ಅದ್ರ ಬಗ್ಗೆ ತಿಳ್ಕೊತಿದ್ದೀವಿ ಎಕ್ಸ್ಪೆಂಡಿಚರ್ ಮೆಥಡ್ ಅಲ್ವಾ. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಮೆಥಡ್ ಪ್ರಕಾರ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಫಸ್ಟ್ ಏನು ತೊಗೊಂಡ್ವಿ ಪಾಯಿಂಟು, ಸೊ ಅಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನ ತೊಗೊಂಡ್ವಿ, ಹೌದಾನೆ. ಸೊ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನ ನಾವು ಸಿ ಐ ಅಂತ ಡಿನೋಟ್ ಮಾಡಿದ್ವಿ. ನೆಕ್ಸ್ಟ್ ಏನಿತ್ತು ನಮಗೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆದಮೇಲೆ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಆಫ್ ದ ಫರ್ಮ್ ಐ. ಸೊ ಅದನ್ನು ನಾನು ಐ ಅಂತ ಹೇಳಿದ್ವಿ ಅಲ್ವಾ. ಅದಾದಮೇಲೆ ನೆಕ್ಸ್ಟು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಗೌರ್ಮೆಂಟ್ ಎಷ್ಟು ಸ್ಪೆಂಡ್ ಮಾಡ್ತಾ ಇದೆ, ಎಷ್ಟು ಎಕ್ಸ್ಪೆನ್ಸ್ನ ಬೇರ್ ಮಾಡ್ತಾ ಇದೆ ಗೂಡ್ಸ್ನ ಅಥವಾ ಸರ್ವೀಸ್ನ ಪರ್ಚೇಸ್ ಮಾಡಲಿಕ್ಕೆ ಫರ್ಮ್ ಐಯಿಂದ ಅಂದರೆ ಅದಕ್ಕೆ ನಾವು ಜಿ ಐ ಅಂತ ರೆಪ್ರೆಸೆಂಟ್ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ರೆವೆನ್ಯೂ ಬಂದಿದೆ ಫರ್ಮ್ಗೆ. ಯಾಕೆ ಅಂದರೆ ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಸೆಲ್ ಇಟ್ಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಬ್ರಾಡ್, ಮೀನ್ಸ್ ಫಾರ್ ಅದರ್ ಕಂಟ್ರಿ ಕಸ್ಟಮರ್ಸ್ ಆರ್ ಅದರ್ ಕಂಟ್ರಿ, ಡಸಂಟ್ ಇಟ್. ಸೊ ಹಾಗಾಗಿ ಇದಿಷ್ಟು ಆ್ಯಡಪ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಜಿ ಡಿ ಪಿ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳಿದ್ವಿ. ಅದನ್ನೇ ಇಲ್ಲಿ ನಾವು ಸೆಂಟೆನ್ಸಲ್ಲಿ ಏನು ಬರಿತಿದ್ದೀವಿ, ದಸ್ ದ, ಸೊ ಇಫ್ ಯು ಆ್ಯಡ್ ಆಲ್ ದೀಸ್ ಥಿಂಗ್ಸ್, ಎಕ್ಸ್ ಐ ಇಸ್ ವಾಟ್, export revenue alva. So if you add all these different expenditures, no, then we will be getting what, the GDP value by using expenditure method we can say alva. Agar ಇಲ್ಲಿ ಏನು ಸಿಗುತ್ತೆ, thus the sum total of the revenues that the firm I earns is given by, ಅದನ್ನು ನಾವು ಯಾವ ರೀತಿ ಸಿಂಬಾಲಿಕಲಿ ಬರೀತೀವಿ ಅಂದರೆ RVI. So what do we write here? We can write it as what, RVI, that is equal to sum total of final consumption. Final consumption under this one, okay. Investment II, government GI, export expenditures, this one received by the firm I. So firm I ಗೆ ಎಷ್ಟು ಎಕ್ಸ್ಪೆಂಡಿಚರ್ನ ರಿಸೀವ್ ಮಾಡ್ತಾ ಇದೆ ಅದು
ಅಲ್ವಾ. ಸೊ ಎಷ್ಟು ಅದಕ್ಕೆ ಎಕ್ಸ್ಪೆನ್ಸಸ್ ರಿಸೀವ್ ಮಾಡಿದೆ ಅಲ್ವಾ. ಸೊ ಅಲ್ಲಿ ನಮಗೇನು ಸಿಗುತ್ತೆ ಅಂದರೆ ಜಿ ಡಿ ಪಿ ವ್ಯಾಲ್ಯೂ ಸಿಗುತ್ತೆ. ಸೊ ಬೇಸಿಕಲಿ ಜಿ ಡಿ ಪಿ ಅಂದ್ರೇನು, ಇಟ್ ಟೆಲ್ಸ್ ಅಬೌಟ್ ದ ಎಕ್ಸ್ಪೆನ್ಸಸ್ ಆಫ್ ಫೈನಲ್ ಗೂಡ್ಸ್, ಎಕ್ಸ್ಪೆನ್ಸಸ್ ಮೇಡ್ ಆನ್ ದ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಲ್ವಾ. ಸೊ ಹಾಗಾಗಿ ನಮಗಿಲ್ಲಿ ಇದಾದ ನಂತರ ನಾವೇನು ಬರಿತೀವಿ ಅಂದರೆ ಇಲ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ವಾಟ್. ಸೊ ಇಲ್ಲಿ ಆರ್ ವಿ ಐ ಇಸ್ ಈಕ್ವಲ್ ಟು ಏನು ಬರಿಬೋದು ನಾವು, ಫಸ್ಟ್ ಒನ್ ಏನಿದೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಲ್ವಾ. ಸೊ ಅದನ್ನು ನಾನು ಸಿ ಐ ಅಂತ ಬರಿತೀನಿ, ಪ್ಲಸ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆದಮೇಲೆ ಏನಿದೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಲ್ವಾ. ಸೊ ಎಕ್ಸ್ಪೆಂಡಿಚರ್ ಆನ್ ಇನ್ವೆಸ್ಟ್ಮೆಂಟ್, ಸೊ ಐ ಐ ಪ್ಲಸ್ ಇನ್ನೊಂದೇನು ಗೌರ್ಮೆಂಟ್, ದ ಎಕ್ಸ್ಪೆನ್ಸಸ್ ಮೇಡ್ ಬೈ ದ ಗೌರ್ಮೆಂಟ್ ಆನ್ ದ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಹಾಗಾಗಿ ಏನು ಬರಿಬೋದು ನಾವಿಲ್ಲಿ ಜಿ ಐ ಅಲ್ವಾ, ಪ್ಲಸ್ ಇನ್ನೊಂದೇನಿದೆ ಎಕ್ಸ್ ಐ. ಎಕ್ಸ್ ಐ ಅಂದ್ರೇನು ಎಕ್ಸ್ಪೋರ್ಟ್ ರೆವೆನ್ಯೂ. ಸೊ hence we can have the formula as what RVI ಅಂದರೆ sum total of the revenues that the firm I earns. ಫರ್ಮ್ ಐ ಎಷ್ಟು ರೆವೆನ್ಯೂನ ಜನ್ರೇಟ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಸಿಂಬಾಲಿಕಲಿ ಏನು ಬರಿಬೋದು, ಸಿ ಐ ಪ್ಲಸ್ ಐ ಐ ಪ್ಲಸ್ ಜಿ ಐ ಪ್ಲಸ್ ಎಕ್ಸ್ ಐ. ಐ ಅನ್ನೋದೇನು ಫರ್ಮ್ ಐ ಅಂತ, ಇಮ್ಯಾಜಿನರಿ ಫರ್ಮ್ ವಿ ಆರ್ ಕನ್ಸಿಡರಿಂಗ್ ಹಿಯರ್. ಓಕೆ. ಸೊ ಸಿ ಐ ಅಂದ್ರೇನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಐ ಐ ಅಂದರೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, ಜಿ ಐ ಇಸ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, ದೆನ್ ಎಕ್ಸ್ ಐ ಇಸ್ ದ export revenue generated by the firm by selling its goods and services abroad. Okay, if there are n firms, then summing over n firms. ಸೊ ಈಗ ಐ ಫರ್ಮ್ಸ್ ತೊಗೊಂಡಿದ್ವಿ, ನೆಕ್ಸ್ಟ್ ಈಗ ಎನ್ ಫರ್ಮ್ಸ್ ಇತ್ತು ಅಂದರೆ ಯಾವ ರೀತಿ ಬರಿಬೇಕು ಸಮೇಷನ್ ಅನ್ನೋದನ್ನು ನೋಡೋಣ ಈಗ ನೆಕ್ಸ್ಟ್. ಓಕೆ. So we can write here as if there are n firms, ಆವಾಗಲೇ ನಾವು ಇಮ್ಯಾಜಿನರಿ ವ್ಯಾಲ್ಯೂ ಐ ಫರ್ಮ್ಸ್ ಅಂತ ತಗೊಂಡಿದ್ವಿ. ಸಪೋಸ್ ಈಗ ಎನ್ ಫರ್ಮ್ಸ್ ಇದೆ ಅಂದರೆ ಏನಾಗುತ್ತೆ, ಇಫ್ ದೇರ್ ಆರ್ ಎನ್ ಫರ್ಮ್ಸ್ ದೆನ್ summarizing over n firms, we get it as what, sum of I is equal to 1 to n ಅಂದರೆ 1 ಫರ್ಮ್ ಇರ್ಬೋದು ಇಲ್ಲ n ಫರ್ಮ್ಸ್ ಇರ್ಬೋದು. ಓಕೆ. ಸಮ್ ಆಫ್ ಐ ಅನ್ನೋದು ಫರ್ಮ್ಸ್ ಅಲ್ವಾ. ಸೊ ಐ ವ್ಯಾಲ್ಯೂ ಎಲ್ಲಿಂದ ಇರ್ಬೋದು, ಎನ್ ಫರ್ಮ್ಸಿಗೆ ತೊಗೋತಿದ್ದೀರಾ ಅಂದರೆ ಇಟ್ ಮೇ ರೇಂಜ್ ಫ್ರಮ್ 1 to n ಫರ್ಮ್ಸಿಗೆ ತೊಗೋತಾ ಇದ್ದೀವಲ್ವ ನಾವು. ಹಾಗಾಗಿ ಸಮ್ ಆಫ್ ಐ ಈಸ್ ಈಕ್ವಲ್ ಟು ಫ್ರಮ್ 1 to n. ಓಕೆ, ದಟ್ ಈಸ್ ಆರ್ ವಿ ಐ. ಆರ್ ವಿ ಐ ಅಂದ್ರೇನು, ದ ಸಮ್ ಟೋಟಲ್ ಆಫ್ ರೆವೆನ್ಯೂ ಜನರೇಟೆಡ್ ಬೈ ದ ಫರ್ಮ್ ಐ ಅಲ್ವಾ. ದಟ್ ಈಸ್ ಈಕ್ವಲ್ ಟು ವಾಟ್, ಸಮ್ total of final consumption sum total of what, final consumption, then investment, then we have government, isn't it, government, then and export revenues, export expenditures received by the firms, export expenditures
received by the firms in the by the firms ಅಲ್ಲ by all the firms ಅಂತ ತಗೊಳ್ಳೋಣ. ಯಾಕೆ ಹೇಳಿ, ಇಲ್ಲಿ ನಾವು n firms ಅಂತ ತಗೋತಿದ್ದೀವಿ, ಹಾಗಾಗಿ ಇಲ್ಲಿ ಏನು ಬರೀಬೇಕು, by all firms in the economy, by all firms in the economy ಅಂತ ಹೇಳ್ತೀವಿ. ಓಕೆ, ಸೊ by all firms in the economy. ಸೊ ಸಿಂಬಾಲಿಕಲಿ ಯಾವ ರೀತಿ ಬರಿಬೋದಾಗಾದ್ರೆ, how you can write it, GDP is equal to sum of from I is equal to 1 to n, that is RVI is equal to C plus I plus G plus x minus m. x minus m ಅಂದರೆ ಏನು ಗೊತ್ತಲ್ವಾ, ಏನು x minus m ಅಂದರೆ ನೆಟ್ ಎಕ್ಸ್ಪೋರ್ಟ್ಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಏನು ಬರಿಬೋದು ನಾವಿಲ್ಲಿ ಅಂದರೆ, ಫಸ್ಟ್ ವರ್ಡ್ಸಲ್ಲಿ ಬರೆಯೋಣ, ಅದಾದ ನಂತರ ಸಿಂಬಾಲಿಕಲಿ ಬರೆದ್ರಾಯಿತು. ಸೊ ಅವಾಗ ನಮಗೆ ಏನನ್ನು ನಾವು ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಯೂಸ್ ಮಾಡಿದ್ವಲ್ವಾ, ಸೊ ಅದು ನಮಗಲ್ಲಿ ಸಿಗತ್ತೆ. ಓಕೆ, ಸೊ ವಾಟ್ ಐ ಕ್ಯಾನ್ ರೈಟ್ ಹಿಯರ್ ಈಸ್, ವಿ ನೋ ದ್ಯಾಟ್ ಜಿ ಡಿ ಪಿ ಇಸ್ ಈಕ್ವಲ್ ಟು ವಾಟ್, we know that GDP is equal to sum total of all the final expenditure received by the firms in the economy ಅಲ್ವಾ. ಸೊ ಹಾಗಾದರೆ ಜಿ ಡಿ ಪಿ ಅಂದರೆ ಏನು ಬರಿತೀವಿ, ಜಿ ಡಿ ಪಿ ಇಸ್ ಈಕ್ವಲ್ ಟು ಸಮ್ ಟೋಟಲ್ ಆಫ್ ಆಲ್ ದ ಫೈನಲ್ ಎಕ್ಸ್ಪೆಂಡಿಚರ್ ರಿಸೀವ್ ಬೈ ದ ಫರ್ಮ್ಸ್ ಇನ್ ದ ಎಕಾನಮಿ. ಅದು ನಾವು ಸಿಂಬಾಲಿಕಲಿ ಯಾವ ರೀತಿ ಬರಿಬೋದು, ಜಿ ಡಿ ಪಿ ಇಸ್ ಈಕ್ವಲ್ ಟು, ಓಕೆ, ಸೊ ಅದನ್ನೇನಂತ ಬರೀತೀರಾ ಇಲ್ಲಿ, ಸಮ್ ಆಫ್, ಎಷ್ಟು ಫರ್ಮ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಇಲ್ಲಿ, ಎಷ್ಟು ಫರ್ಮ್ಸ ಕನ್ಸಿಡರ್ ಮಾಡ್ತೀವಿ, ಮುಂಚೆ ಐ ಫರ್ಮ್ಸ್ ಇತ್ತು, ಈಗ ಎನ್ ಫರ್ಮ್ಸ್ ತೊಗೋಬೇಕು ಅಂದ್ರೇನು, ಸಮೇಷನ್ ಆಫ್ ಫ್ರಮ್ ಐ ಇಸ್ ಈಕ್ವಲ್ ಟು 1 to n ಅಲ್ವಾ. n that we can write it as what, RVI, isn't it? So RVI is equal to C plus I plus G plus x minus m ಅಂತ ಹೇಳ್ತೀವಿ. ಸೊ ಏನಿಲ್ಲಿ ಸಿ ಅಂದರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಐ ಈಸ್ ಎಕ್ಸ್ಪೆಂಡಿಚರ್ ಆನ್ ಇನ್ವೆಸ್ಟ್ಮೆಂಟ್, ದೆನ್ ಜಿ ಈಸ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಮೇಡ್ ಬೈ ದ ಗೌರ್ಮೆಂಟ್ ಅಲ್ವಾ. ನೆಕ್ಸ್ಟ್ ಎಕ್ಸ್ ಮೈನಸ್ ಸಮ್ ಅಂದರೆ ನೆಟ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಈಕ್ವೇಷನ್ ಎಕ್ಸ್ಪ್ರೆಸಸ್ ಜಿ ಡಿ ಪಿ ಅಕಾರ್ಡಿಂಗ್ ಟು ದ ಎಕ್ಸ್ಪೆಂಡಿಚರ್ ಮೆಥಡ್. ಸೊ ಎಕ್ಸ್ಪೆಂಡಿಚರ್ ಮೆಥಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಜಿ ಡಿ ಪಿನ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದು ಈ ಈಕ್ವೇಷನ್ ಹೇಳುತ್ತೆ. ಏನಪ್ಪ ಅಂದರೆ, ಜಿ ಡಿ ಪಿ ಇಸ್ ಈಕ್ವಲ್ ಟು ಸಮ್ ಆಫ್ ಆರ್ ವಿ ಐ ವೇರ್ ಐ ರೇಂಜಸ್ ಫ್ರಮ್ 1 to n, that is equal to C plus I plus G plus x minus m, okay, where C is the expenditure on consumption. Next, investment expenditure, G is the government expenditure, then we have x minus m, that is net export. Okay, so this is how we can calculate the GDP by using the expenditure method. Thank you.